ಗಟ್ಟಿ ಮೇಳ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಕ್ಲಾಸ್ ಆಗಿ ನೋಡಿದೀವಿ, ಆದ್ರೆ ನೀನ್ ಸವಾಸ ಮಾಡಿ ಅವನು ಮಾಸ್ ಆಗೋಗಿದ್ದಾನೆ. ಆದ್ರೂ ತೀರಾ ಈ ರೇಂಜ್ಗೆ ಟ್ರ್ಯಾಕ್ಟರ್ಲೆಲ್ಲ ಎಂಟ್ರಿ ಕೊಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಗಾಡಿ ಬೀಗ ಕೊಡಿ ಅಂತ ಕೇಳಿದಾಗ ದೊಡ್ಡ ಗೊಂಚಲೆ ಕೊಟ್ರಲ್ಲ, ಆಗ್ಲೇ ಅನ್ಕೋಬೇಕಿತ್ತು ಈ ಕಾಂತ ನನಗೆ ಯಾವ್ದೋ ಶಿಪ್ದು ಟ್ರ್ಯಾಕ್ಟರ್ ಬಸ್ಪಾ ಕೊಟ್ಟಿರ್ತಾರೆ ಅಂತ. ಸಿಟಿನಲ್ಲಿ ಟ್ರ್ಯಾಕ್ಟರ್ ಓಡಿಸೋ ಲೆವೆಲ್ಗೂ ನಾನು ನಡೆಸ್ಬಿಟ್ರಲ್ಲ ಅಂತ ನಿಮ್ಗಿದೆ ನೋಡಿ. ನಿನ್ಗೇನಾದ್ರು ತಲೆಗೆಲ್ಲ ಕೆಟ್ಟಿದ್ಯಾ? ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಇವತ್ತು ನಮ್ಮಿಬ್ರು ಎಂಗೇಜ್ಮೆಂಟ್. ನಿನ್ ಮನ್ಸಲ್ಲಿ ಏನಾದ್ರು ಕಲ್ಬೆರ್ಕೆ ಐಡಿಯಾ ಇದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡು. ಅದನ್ನ ಬಿಟ್ಟು ಈ ತರ ಡಂಗಾಣಿ ಆಟ ಎಲ್ಲ ಆಡ್ಬೇಡ. ನೋಡು, ಇನ್ನೊಂದ್ಸಲ ಹೇಳ್ತಿದ್ದೀನಿ, ನಿನಗೆ ನನಗಿಂತ ಒಳ್ಳೆ ಹುಡುಗಿ ಸಿಗೋದಕ್ಕಂತೂ ಚಾನ್ಸೇ ಇಲ್ಲ. ಹಾಗಿಲ್ಲ. ಆಕ್ಚುಲಿ ಏನಾಯ್ತು ಅಂದ್ರೆ ಸಾಕು ಸುಂದರಯ್ಯ, ಯಾವಾಗ್ಲೂ ಏನೋ ಒಂದು ರೀಸನ್ ಹೇಳ್ಬೇಡ. ಅಲ್ಲ, ನಿನ್ ಎಂಗೇಜ್ಮೆಂಟ್ಗೆ ನೀನ್ ಇವಾಗ್ಲೇ ಬರೋದು. ಸ್ಕೋಪ್ ತಗೋಬೇಕು ನಿಜ, ಅದು ತೀರಾ ಈ ಲೆವೆಲಿಗಲ್ಲ. ಎಲ್ರೂ ಕಾಯ್ತಾ ಇದಾರೆ, ದೊಡ್ಡವರು ನಮಗೋಸ್ಕರ ಕಾಯ್ಬೇಕಾ? ಲವ್ ಮ್ಯಾರೇಜ್ಗೆ ಎಂಗೇಜ್ಮೆಂಟ್ ನಡೀತಾ ಇದೆ, ದೊಡ್ಡವರು ಒಪ್ಪಿರೋದೇ ದೊಡ್ಡ ವಿಷಯ. ಅಂತದ್ರಲ್ಲಿ ಅವ್ರನ್ನೇ ಕಾಯಿಸ್ತೀಯಾ? ನನ್ ಬಜಾರಿ ಬಾಯ್ ಬಡಿಕೆ ಅಂತ ಗೊತ್ತಿತ್ತು ಇಷ್ಟು ಆರಾಮಾಗಿ ಬರ್ತಿದ್ಯಲ್ಲ. ಅದೇ ನನ್ನ ಅಕ್ಕಂತರ ಸಾಫ್ಟ್ ಅಂತ ಏನಾದ್ರು ಗೊತ್ತಿದ್ರೆ ನನ್ನ ನುಂಗಿ ನೀರ್ ಕೊಟ್ಬಿಡ್ತಿದ್ದೆ ಅಲ್ವಾ? ಏ ಅಮ್ಮ, ಸಾಕು ಸುಮ್ಮನೆ ನಿಂತ್ಕೊಳ್ಳೆ. ನೀನು ವೇದನ್ ಜಗಳ ಆಡೋದು ಇನ್ನೂ ತುಂಬಾ ಬಾಕಿ ಇದೆ. ಅದನ್ನ ಮದುವೆ ಆದ್ಮೇಲೂ ಮಾಡ್ಬೋದು. ಮೊದಲು ಎಂಗೇಜ್ಮೆಂಟ್ ಆಗಲಿ. ಇಷ್ಟೊತ್ತು ಅವ್ರು ಲೇಟ್ ಮಾಡಿದ್ರೆ ಈಗ ನೀನ್ ಲೇಟ್ ಮಾಡಬೇಡ. ಹೇಳಿ ಸರ್, ಇನ್ನೊಂದ್ಸಲ ಕರೆಕ್ಟ್ ಆಗಿ ಹೇಳಿ. ಅಮ್ಮ ತಾಯಿ, ನೀನ್ ಮಾತ್ರ ಬಾಯ್ ಬಿಡಬೇಡ. ಮತ್ತೆ ಅದು ಕ್ಲೋಸ್ ಹಾಕಿ 3-4 ನಿಮಿಷ ಬೇಕು. ನಿಮ್ಮ ಹುಡುಗನ ನಾವು ರೆಡಿ ಮಾಡಿ ಕರ್ಕೊಂಡ್ ಬರ್ತೀವಿ. ಅಲ್ಲಿ ಹೋಗು, ತಾವು ಸೈಲೆಂಟ್ ಆಗಿ ಗಪ್ಚುಪ್ ಅಂತ ನಿಂತ್ಕೊಳ್ಳಿ. ಬನ್ನಿ ವೇದಾಂತ್. ಗಟ್ಟಿ ಮೇಳ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.